ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ನಿಂದ ನಮಸ್ಕಾರಗಳು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋ ಶುರು ಮಾಡೋಣ. ಸರ್ವರಿಗೂ ಶುಭೋದಯ. ಜನವರಿ ತಿಂಗಳ 3ನೇ ವಾರ ಭವಿಷ್ಯ. ನಿಮ್ಮ ರಾಶಿಗುಣಾನುವಾಗಿ ಭವಿಷ್ಯ ತಿಳಿಯಿರಿ. ಜನವರಿ ತಿಂಗಳ 3ನೇ ವಾರದಲ್ಲಿ 4 ಗ್ರಹಗಳು ಧನುವಿನಿಂದ ಮಕರ ರಾಶಿಗೆ ಸಂಚರಿಸಲಿವೆ. ಕುಜನ ಉಚ್ಚ ಸ್ಥಾನ ಇದಾಗಿದ್ದು, ಇದು ಎಲ್ಲರಿಗೂ ಧೈರ್ಯ ನೀಡುವ ವಾರವಾಗಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಅಸಾಧ್ಯವಾದ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಈ ಗ್ರಹ ಸಂಕ್ರಮಣದ ಪ್ರಭಾವವು ಪ್ರತಿ ರಾಶಿಯ ಮೇಲೆ ಹೇಗೆ ಬೀಳುತ್ತದೆ, ಆರ್ಥಿಕ ಸ್ಥಿತಿ, ಸಂಬಂಧಗಳು ಮತ್ತು ಆರೋಗ್ಯದ ಬಗ್ಗೆ ಇಲ್ಲಿ ತಿಳಿಯೋಣ. ಜನವರಿ ತಿಂಗಳ 3ನೇ ವಾರ 4 ಗ್ರಹಗಳು ಧನುವಿನಿಂದ ಮಕರಕ್ಕೆ ಹೋಗುವರು. ಕುಜನ ಉಚ್ಚ ಸ್ಥಾನ ಇದಾಗಿದ್ದು, ಎಲ್ಲರ ಬೆಂಬಲವೂ ಇದೆ. ಧೈರ್ಯದಿಂದ ಮುನ್ನಡೆದರೆ ಅಸಾಧ್ಯವು ತಾನಾಗಿಯೇ ಸಾಧ್ಯವಾಗಲಿದೆ. ಶುಭಮಸ್ತು ಸರ್ವದಾ ಎನ್ನುತ್ತಾ 12 ರಾಶಿಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷರಾಶಿ. 3ನೇ ವಾರದಲ್ಲಿ ಆರ್ಥಿಕ ಸ್ಥಿರತೆ, ವ್ಯಾಪಾರದಲ್ಲಿ ನಿಧಾನ ಪ್ರಗತಿ, ಬಂಧು ಸಹಕಾರ, ಮಾತುಕತೆಯಲ್ಲಿ ಸಂಯಮ ಅಗತ್ಯ, ಆರೋಗ್ಯದಲ್ಲಿ ವಿಶ್ರಾಂತಿ ಮುಖ್ಯ, ಹಿರಿಯರ ಮಾರ್ಗದರ್ಶನ ಲಾಭ ನೀಡುತ್ತದೆ. 2ನೇ ರಾಶಿ ವೃಷಭ ರಾಶಿ. ಈ ವಾರ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರ, ಕುಟುಂಬ ಬೆಂಬಲ ದೊರೆಯುತ್ತದೆ. ವ್ಯವಹಾರದಲ್ಲಿ ಲೆಕ್ಕಾಚಾರ ಅಗತ್ಯ, ಮಾತಿನ ಸ್ಪಷ್ಟತೆ ಗೌರವ ತರುತ್ತದೆ. ಆರೋಗ್ಯ ಗಮನಿಸಬೇಕು. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 3ನೇ ವಾರದಲ್ಲಿ ಆದಾಯ ಸುಧಾರಣೆ ಸೂಚನೆ ಸಿಗಲಿದೆ. ಬಂಧುಗಳಿಗೆ ಸಂವಾದ ಹೆಚ್ಚಾಗುತ್ತದೆ. ಮಿಥುನ ರಾಶಿಯವರ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳು ಫಲ ಕೊಡುತ್ತವೆ. ಮಿಥುನ ರಾಶಿಯವರ ಮಾತಿನ ಜಾಣ್ಮೆ ಯಶಸ್ಸು ತರುತ್ತದೆ. 4ನೇ ರಾಶಿ ಕರ್ಕಾಟಕ ರಾಶಿ. 4ನೇ ರಾಶಿಯವರಿಗೆ ಖರ್ಚು ನಿಯಂತ್ರಣ ಅಗತ್ಯ. ಕರ್ಕಾಟಕ ರಾಶಿಯವರ ಕುಟುಂಬ ಜವಾಬ್ದಾರಿ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ತಾಳ್ಮೆ ಅವಶ್ಯಕ. ಕುಟುಂಬ ರಾಶಿಯವರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಹಿರಿಯರ ಸಲಹೆಯಿಂದ ನಿಮಗೆ ಸಹಾಯವಾಗುವ ಸಾಧ್ಯತೆ ಇದೆ. 5ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಜನವರಿಯ ಈ ವಾರದಲ್ಲಿ ಆರ್ಥಿಕವಾಗಿ ಧೈರ್ಯ ತೋರಬಹುದು. ಬಂಧುಗಳಲ್ಲಿ ಗೌರವ ಹೆಚ್ಚಾಗುತ್ತದೆ. ಸಿಂಹರಾಶಿಯವರ ವ್ಯವಹಾರದಲ್ಲಿ ನಾಯಕತ್ವ ಲಾಭ ಸಿಗುತ್ತದೆ. ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯ ಸ್ಥಿರತೆ ಇರುತ್ತದೆ. 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಹಣಕಾಸಿನಲ್ಲಿ ಲೆಕ್ಕಪತ್ರ ಬಹಳ ಮುಖ್ಯವಾಗಿರುತ್ತದೆ. ಕುಟುಂಬದಲ್ಲಿ ಸಣ್ಣ ಅಸಮಾಧಾನವಿರುತ್ತದೆ. ವ್ಯವಹಾರದಲ್ಲಿ ಕ್ರಮಬದ್ಧತೆ ಲಾಭ ದೊರಕುತ್ತದೆ. ಮಾತಿನಲ್ಲಿ ಸಂಯಮ ಕಾಯ್ದುಕೊಳ್ಳಿ. ಆರೋಗ್ಯ ಸರಾಸರಿಯಾಗಿರುತ್ತದೆ. 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಆರ್ಥಿಕ ಸಮತೋಲನ ಈ ವಾರದಲ್ಲಿ ಸಾಧ್ಯವಾಗಬಹುದು. ಬಂಧು ಸಂಬಂಧ ಬಲವಾಗುತ್ತದೆ. ವ್ಯವಹಾರ ಒಪ್ಪಂದಗಳಲ್ಲಿ ಜಾಗ್ರತೆ ವಹಿಸಿ. ಮಾತುಕತೆ ಯಶಸ್ವಿಗೆ ದಾರಿಯಾಗುತ್ತದೆ. ಆರೋಗ್ಯದ ಕಡೆ ಗಮನ ಹರಿಸಿ. 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ ನಿಮ್ಮದೇ ಆದ ಹಠ ತಪ್ಪಿಸಿ. ಈ ವಾರ ಹಣಕಾಸಿನ ರಕ್ಷಣೆಯ ನಿರ್ಧಾರ ಮಾಡಿ. ಕುಟುಂಬದಲ್ಲಿ ಭಾವನಾತ್ಮಕ ಕ್ಷಣಗಳನ್ನು ಕಳೆಯಿರಿ. ವ್ಯವಹಾರದಲ್ಲಿ ರಹಸ್ಯ ಯೋಜನೆ ಲಾಭ ನೀಡಲಿದೆ. ಮಾತಿನಲ್ಲಿ ತೀಕ್ಷ್ಣತೆ ಕಡಿಮೆ ಮಾಡಿಕೊಳ್ಳುವಿರಿ. 9ನೇ ರಾಶಿ ಧನು ರಾಶಿ. 9ನೇ ರಾಶಿಯವರಿಗೆ ಈ ವಾರ ಆದಾಯ ಅವಕಾಶಗಳು ಕಾಣಿಸುತ್ತವೆ. ಬಂಧುಗಳಿಂದ ಸಹಾಯ ದೊರಕಲಿದೆ. ವ್ಯವಹಾರದ ವಿಸ್ತರಣೆಯ ಯೋಜನೆ ಬರಲಿದೆ. ಮಾತಿನ ಉತ್ಸಾಹ ಫಲ ನೀಡುತ್ತದೆ. ಆರೋಗ್ಯದಲ್ಲಿ ಚುರುಕು ಕಾಣಿಸಿಕೊಳ್ಳುತ್ತದೆ.
10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನಿಮಗೆ ಆರ್ಥಿಕ ಸ್ಥಿರತೆಯನ್ನು ಕಂಡುಕೊಳ್ಳುವ ಮನಸ್ಸು ಹೆಚ್ಚಾಗುತ್ತದೆ. ಕುಟುಂಬ ಜವಾಬ್ದಾರಿ ನಿರ್ವಹಣೆ ಬಹಳ ಅಗತ್ಯ. ವ್ಯವಹಾರದಲ್ಲಿ ಶ್ರಮ ಫಲಿಸುತ್ತದೆ. ಮಾತಿನಲ್ಲಿ ಗಂಭೀರತೆಯಿಂದ ಗೌರವ ಬರುತ್ತದೆ. 11ನೇ ರಾಶಿ ಕುಂಭರಾಶಿ. ನಿಮಗೆ ಹಣಕಾಸಿನ ವಿಚಾರಗಳಲ್ಲಿ ಹೊಸ ದಾರಿ ಸಿಗಬಹುದು. ಬಂಧುಗಳಲ್ಲಿ ಸ್ನೇಹ ಬೆಳವಣಿಗೆಯಾಗಲಿದೆ. ವ್ಯವಹಾರದಲ್ಲಿ ತಂತ್ರಬದ್ಧ ಚಿಂತನೆ ಲಾಭ ನೀಡಲಿದೆ. ಮಾತಿನಲ್ಲಿ ಹೊಸತನವು ಗಮನ ಸೆಳೆಯುತ್ತದೆ. 12ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ನಿಮಗೆ ಆರ್ಥಿಕವಾಗಿ ತಾಳ್ಮೆ ಬಹಳ ಅಗತ್ಯವಾಗಿರುತ್ತದೆ. ಕುಟುಂಬದ ಬೆಂಬಲ ಮನಃಶಾಂತಿ ಕೊಡುತ್ತದೆ. ವ್ಯವಹಾರದಲ್ಲಿ ಗೊಂದಲವನ್ನು ತಪ್ಪಿಸಿ. ನಿಮ್ಮ ಮಾತಿನಲ್ಲಿನ ಸೌಮ್ಯತೆಯು ನಿಮಗೆ ಜಯ ತರುತ್ತದೆ.